ಇವ್ರು 4-5 ಜನ ರೌಡಿತ ಮಾಡ್ಕೊಂಡ್ಬಂದರು ನನ್ನ ಹತ್ರ. ಬಂದು ಎದ್ದೋಳು ನಿನ್ನ ತಾಯಿನ ಎದ್ದೋಳು ಮಗನೇ ಅಂತ ಗಾಡಿ ಹೊಡೆದು ಕಳಿಸಿದ್ರು ನನಗೆ. ನಾನು ಗಾಡಿ ಎತ್ಕೊಂಡು ಕೂತ್ಕೊಂಡು ಹೋದೆ. ಯಾಕಪ್ಪ ಅಂತ ಹಂಗೆ ಕೇಳಿದೆ. ಏನೋ ಚಕ್ಕು ಎಲ್ಲ ಇಕ್ಕೊಂಡಿದ್ರು ಅವರು. ಆಗ್ಬಿಡ್ತೀನಿ ಹಂಗೆ ಅಂತ. ನನ್ನ ಹತ್ರ CCTV ಇದೆ, ಕ್ಯಾಮ್ರಾ. ಅವ್ರ ಚೇರ್ ಎಲ್ಲ ಹೊಡೆದಾಕಿರೋದು, ನನಗೆ ಎಬ್ರಿಸಿ ಹೊಡೆದು ಕಳಿಸಿದ್ರು ಎಲ್ಲ ಇದೆ. ಸದಾಶಿವನಗರ ಟಿಪ್ಪು ಹೋಟ್ಲ ಅಲ್ಲಿ ನಾವು ಫೋನ್ ಹಿಡ್ಕೊಂಡು ಫೇಸ್ಬುಕ್ಕಲ್ಲಿ ನ್ಯೂಸ್ಗಳು ನೋಡ್ಕೊಂಡು ಕೂತ್ಕೊಂಡಿದ್ದೆ. ಇವ್ರು 4-5 ಜನ ರೌಡಿತ ಮಾಡ್ಕೊಂಡ್ಬಂದರು ನನ್ನ ಹತ್ರ. ಬಂದು ಎದ್ದೋಳು ನಿನ್ನ ತಾಯಿ ಎದ್ದೋಳು ಅಂತ ಗಾಡಿ ಹೊಡೆದು ಕಳಿಸಿದ್ರು ನನಗೆ. ನಾನು ಗಾಡಿ ಎತ್ಕೊಂಡು ಕೂತ್ಕೊಂಡು ಹೋದೆ. ಯಾಕಪ್ಪ ಅಂತ ಹಂಗೆ ಕೇಳಿದೆ. ಏನೋ ಚಕ್ಕು ಎಲ್ಲ ಇಕ್ಕೊಂಡಿದ್ರು ಅವರು. ಆಗ್ಬಿಡ್ತೀನಿ ಹಂಗೆ ಅಂತ. ನನ್ನ ಹತ್ರ CCTV ಇದೆ, ಕ್ಯಾಮ್ರಾ. ಅವ್ರ ಚೇರ್ ಎಲ್ಲ ಹೊಡೆದಾಕಿರೋದು, ನನಗೆ ಎಬ್ರಿಸಿ ಹೊಡೆದು ಕಳಿಸಿದ್ರು ಎಲ್ಲ ಇದೆ ನನ್ನ ಹತ್ರ ಕ್ಯಾಮ್ರಾ. ಇಲ್ಲಿ ಸದಾಶಿವನಗರ ಟಿಪ್ಪು ಹೋಟ್ಲ ಹತ್ರ. ಇವಾಗ ರಾತ್ರಿ 12ವರೆಗೆ. ಅವನು ಶಾಬು ಅಂತ ಒಬ್ಬ, ಅರ್ಕೀಶ್ ಮಗ. ಇನ್ನೊಬ್ಬ ಅರ್ಕೀಶ್ ಮಗ, ಅವನು ಅಜ್ಜು ಅಂತ. ಅವರೆಲ್ಲ ರೌಡಿ ಲಿಸ್ಟು. ಆಮೇಲೆ ಅವನು ಅಳಿಯ ಇರ್ಫಾನು. ಆಮೇಲೆ ಇನ್ನೊಬ್ಬ ಅವನು ರಾಮತ್ತು. ಇನ್ನೊಬ್ಬ ಯಾನೋ ಪಾನಿ ಅಂತೆ. ಅವ್ರು 5 ಜನ ಸೇರ್ಕೊಂಡು ನನಗೆ ಹೊಡೆಯೋಕ್ಕೆ ಬಂದಿದ್ರು. ಏನೂ ಇಲ್ಲ ಸರ್, ಅವ್ರಿಗೂ ನಮಗೆ ಏನಿಲ್ಲ. ಅವ್ರು ಕುಡ್ಕೊಂಡು ರೌಡಿಸಮ್ ಮಾಡೋದು, ಹೋಗೋ ಬರೋರ ಇಲ್ಲ ದುಡ್ಡು ಕಿತ್ಕೊಳ್ಳೋದು, ರೌಡಿಸಮ್ ತೋರಿಸೋದು, ಹೊಡಿಯೋದು, ಬಡಿಯೋದು. ನಾನು ಒಬ್ಬನೇ ಕೂತಿದ್ದೆ ಸರ್. ನಾನು ಒಬ್ಬನೇ ಬಿಟ್ಟರೆ ಇನ್ನು ಯಾರೂ ಇರಲಿಲ್ಲ. ಫೋನ್ ಕೈಯಲ್ಲಿತ್ತು. ನಾನು ಫೇಸ್ಬುಕ್ಕಲ್ಲಿ ನ್ಯೂಸ್ ನೋಡ್ಕೊಂಡು ಕೂತ್ಕೊಂಡಿದ್ದೆ ಸರ್. ಆಮೇಲೆ ಏನಿಲ್ಲ, ಇವ್ರು ಹೊಡೆದು ಎಬ್ರಿಸಿ ಎಲ್ಲ ಚೇರ್ ಎಲ್ಲ ಹೊಡೆದಾಕಿದ್ರು ಸರ್. ಆಮೇಲೆ ಇವ್ರು ಯಾರೋ ಬರ್ತಿದ್ರು, ಅವ್ರ ಮೇಲೆ ಗಲಾಟಿಗೆ ಹೋದ್ರು. ಮುಂದ್ಗಡೆ ಬರ್ತಿದ್ರಲ್ಲ, ಅವ್ರ ಮೇಲೆ ಗಲಾಟೆ ಮಾಡಿದ್ರು ಅವರು. ಆಮೇಲೆ ಅವರು ಬೀಟ್ ಪೊಲೀಸ್ನವರು ಬಂದರು. ಬೀಟ್ ಪೊಲೀಸ್ನವ್ರಿಗೂ ಕೈ ಎತ್ತವ್ರು ಅವರು. ಅದು CC ಕ್ಯಾಮ್ರಾದಲ್ಲಿ ಐತೆ ನನ್ನ ಹತ್ರ. ಅಲ್ಲೈತೆ CC ಕ್ಯಾಮ್ರಾ, ತೆಗಿಸ್ತಿರ್ಬೇಕಾದ್ರೆ ಬೀಟ್ನವ್ರಿಗೂ ಕೈ ಎತ್ತವ್ರು ಅವರು. ಅವ್ರಿಗೆ ಏನು ಪೊಲೀಸು ಅವರು ಇವ್ರಂತ ಏನು ಭಯ ಇಲ್ಲ ಸರ್. ಅವ್ರು ರೌಡಿ ಲಿಸ್ಟ್ ಇಲ್ಲ ಅವರು. ಅವ್ರಿಗೇನಾದರೂ ಒಂದು ತೀರ್ಮಾನ ಮಾಡಿ ಸರ್. ಈ ಥರ ಮಾಡಿದ್ರೆ ಹೆಂಗಂತ ಸರ್. ಅವ್ರು ನಮ್ಮ ಹುಡುಗಿಗೆ ಹೊಡೆದು ಅಡ್ಮಿಟ್ ಮಾಡೋದಲ್ಲ ಸರ್. ಅವ್ರು ಬರ್ತಿದ್ರು ಕಾರಲ್ಲಿ. ಅವ್ರಾಗೆ ಅವ್ರ ಪಾಡಿಗೆ ಹೋಗ್ತಿದ್ರು. ಅವ್ರು ದನ ಪ್ಲೇಸ್ ಕಡೆ. ನಾನು ಕೂತಿದ್ನಲ್ಲ, ನನಗೆ ಎಬ್ರಿಸ್ ಕಳಿಸ್ಬಿಟ್ಟು ಹೋಗ್ತಿರೋದು ಗಾಡಿಗೆ ಕಾಲು ಹೊಡೆದು ನಿಲ್ಸಿದ್ರು ಅವರು ಕಾರಿಗೆ. ಅವ್ರ ಮೇಲೆ ಗಲಾಟಿಗೆ ಹೋಗಿದ್ದು. ಅವ್ರ ಕಾರ್ ಡೋರ್ ಬಿಚ್ಕೊಂಡು ಈಚೆ ಬರ್ತಿದ್ದಂಗೆ ಅವನು ಹೊಡೆದಿದ್ದು. ಏಟ್ ಆಗೈತೆ ಅವ್ರು. ಅವ್ರು ಒಂದು 5 ಜನ ಇದ್ರು ಸರ್. 5 ಜನ ಅವರು. ಇದೇ ಸದಾಶಿವನಗರ, ನಜರಾಬಾದ್ನವರು. ಅರ್ಕೀಶ್ ಮಗ. ನಮ್ದು ಅದೇ ಸರ್, ಸದಾಶಿವನಗರ. ಅಬ್ದುಲ್ಲಾ ಅಂತ. ಅಲ್ಲಿ ನಾವು ಉತ್ತರಾಶಾಖಿ ರೋಡಿಗೆ ಬಂದ್ವಿ. ಟಿಪ್ಪು ಹೋಟ್ಲು ಐತಲ್ಲ, ಅಲ್ಲಿ ನಿಂತ್ಕೊಂಡ್ವಿ. ಅಲ್ಲಿ ಒಂದು 4-5 ಜನ ಜಗಳ ಮಾಡ್ತಿದ್ರು. ನಾವು ನೋಡ್ಕೊಂಡು ನಿಲ್ತಿದ್ವಿ ಅಷ್ಟೇ. ಶಾಬು, ಆಮೇಲೆ ಅವನು ಮಾವ, ಯಾರೋ ಒಂದು ಹೆಸರು ಇರ್ಫಾನ್, ಅವನು. ಅವ್ರು 4 ಜನನು ಬಂದು ನಮ್ಮ ಹುಡುಗನಿಗೆ ಹೊಡೆದ್ರು. ಟಗರ್ಗೆ ಯಾವ್ದ್ರಲ್ಲಿ ಹೊಡೆದಿದ್ದು? ಹೆಂಗ್ ಹೊಡೆದಿದ್ದು? ಕೈಯಲ್ಲೇ. ಆಮೇಲೆ ಏನೋ ಅವ್ರ ತರ ಇತ್ತು ಸರ್, ನನಗೆ ಗೊತ್ತಿಲ್ಲ. ನಾನು ಅಬ್ಸರ್ವ್ ಮಾಡಿಲ್ಲ. ಏನೇನೋ ಅಂದ್ರೆ ಏನೋ ಗಾಜಿಂದು ಏನೇನೋ ಇಟ್ಕೊಂಡಿದ್ರು.
ಈಗ ಜಾಸ್ತಿ ಏಟ್ ಆಗಿದೆಯಾ? ಹ್ಞೂ ಸರ್, ಸುಸ್ತಾಗ್ಬಿಟ್ಟಿದ್ದೆ, ನಾವು ಕಾರಲ್ಲಿ ಕರ್ಕೊಂಡ್ ಬಂದಿದ್ವಿ. ಏನ್ ನಿಮ್ಮ ಹೆಸರು? ವಸೀಂ ಖಾನ್ ಅಂತ. ಏನಕ್ಕೆ ಗಲಾಟೆ ಆಗಿದೆ? ಏನಕ್ಕೆ? ಏನ್ ವಿಚಾರ? ಏನ್ ಮುಂಚೆ ಏನಾದ್ರು ಗಲಾಟೆ ಆಗಿತ್ತಾ? ಏನು ಗೊತ್ತಿಲ್ಲ. ಮೋದಿ ಅಲ್ಲಿ ನಿಂತ್ಕೊಂಡು ಕಾರ್ ನಿಲ್ಸ್ಕೊಳ್ಳಿ, ಅಲ್ಲಿ ಏನೋ ಚೇರ್ ಎಲ್ಲ ಹೊಡೆದಾಕ್ತಿದ್ರು. ಅಲ್ಲಿ ಟೀಪು ಹೊಟ್ಟಿತ್ತು, CC ಕ್ಯಾಮ್ರಾ ಐತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಬಂದಿದ್ದು ಅವ್ನು ಯಾರೋ ರಾಮತ್ ಅಂತ ಬಂದು ನಮ್ಮ ಕಾರ್ ಮೇಲೆ ನೀರ್ ಹಾಕ್ದ. ಏನಕ್ಕೂ ನೀರ್ ಹಾಕ್ತಿರೋದು ಅಂದಿದ್ದು ಅಷ್ಟೇ. ನೀನೇನು ದೊಡ್ಡ ಅದೇ ಹಿಂಗೆ ಅಂತ ಬಂದಿದ್ರು. ನಿಮ್ಗೇನ್ ಪರಿಚಯನ ಅವರು? ಹ್ಞೂ ಸರ್, ಪರಿಚಯ ಅಂದ್ರೆ ಏರಿಯಾದಲ್ಲ ಪರಿಚಯ. ಯಾವ ಏರಿಯಾದವ್ರು ಅವರು? ನಗರಾಬಾದ್. ನಿಮ್ದು ಯಾವ ಏರಿಯಾ? ನಮ್ದು ನಗರಾಬಾದ್. ನೀವು ಇದ್ರ ಅಲ್ಲೇನೆ? ಹ್ಞೂ ಸರ್, ನಾವು ಜಸ್ಟ್ ಅವಾಗ ಹೋಗಿ ನಿಂತ್ಕೊಂಡಿದ್ವಿ. ಯಾರ್ಯಾರು ಗೇಟ್ ಆಗಿದೆ ಇವಾಗ? ಅವ್ನು ಒಬ್ಬನಿಗೆ ಸರ್. ಹಾಗಾಗಿ ಪೊಲೀಸ್ನವ್ರು ಬಂದಾಗ ಏನ್ ಹೇಳಿದ್ರು? ಪೊಲೀಸ್ನವ್ರು ಬಂದಾಗ ಏನ್ ಎಣ್ಣೆ ಹೊಡೆದಿದ್ರು ಅವರು. ಯಾರು? ಅವರು ಎಲ್ಲಾರು ಹೊಡೆದಿರೋರು. ಹಂಗೆ ಹಿಂಗೆ ಅಂತ ಹೇಳಿದ್ರು. ಅಲ್ಲಿ ಪೊಲೀಸ್ನವರು ಹೊಡೆದವ್ರು ಅವರು. ಎಲ್ಲಿದ್ದಾರೆ ಇವಾಗ ಅವರು? ಗೊತ್ತಿಲ್ಲ ಸರ್ ನಮ್ಗೆ. ನಾವು ಇಲ್ಲಿ ಅವ್ನಿಗೆ ಆಸ್ಪತ್ರೆಗೆ ಹಾಕೊಂಡ್ ಬಂದ್ಬಿಟ್ವಿ. ಹಾಗಾಗಿ